ಕೂತ್ಕೊಳ್ಳಮ್ಮ. ನನ್ನ ಮುದ್ದಿನ ಮೊಮ್ಮಗಳು, ಹೆಸರು ರಾಧಾ ಅಂತ. ಇವಳನ್ನ ಕಂಡ್ರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಪ್ರೀತಿ. ಏನಪ್ಪ ಇದು? ಮೊದಲನೇ ಸಲ ಹುಡುಗಿ ನೋಡಕ್ ಬಂದಿದೀವಿ. ಮೈ ಮೇಲೆ ಒಂದು ಒಡವೆನೂ ಕಾಣಿಸ್ತಾ ಇಲ್ಲ. ನೋಡಕ್ಕೆ ದೊಡ್ಡ ಮನುಷ್ಯರ ತರ ಇದ್ದಾರೆ, ಆದ್ರೆ ಅಲ್ಲ, ಹುಡುಗಿಗೆ ಒಂದು ಒಡವೆನೂ ಹಾಕಿಲ್ಲ. ಹಾಕೋದನ್ನ ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ಅದು ಅವಳಿಗೆ ಒಡವೆಗಳು ಹಾಕೊಳ್ಳೋದು ಅಷ್ಟೊಂದು ಇಷ್ಟ ಇಲ್ಲ. ನಾವೆಷ್ಟು ಹೇಳಿದ್ರು ನೋಡಿ ಹಾಗೆ ಬಂದ್ಬಿಟ್ಟಿದ್ದಾಳೆ. ಮದುವೆನಲ್ಲಿ ಹಾಕೋತಾಳೆ. ಈಗಿನ ಕಾಲದಲ್ಲಿ ಅದು ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ ಬಿಡಿ. ನಿಮ್ಗೆ ಗೊತ್ತಾಗಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಆದರೂ ಹುಡುಗಿ ನೋಡಕ್ ಬಂದಾಗ ಒಡವೆಗಳು ಹಾಕೊಂಡ್ರೇನೆ ಲಕ್ಷಣ ಅಲ್ವಾ? ನಮ್ಮ ಹುಡುಗಿ ಒಡವೆ ಹಾಕೊಳ್ದೇನೆ ಲಕ್ಷಣವಾಗಿದ್ದಾಳೆ. ಬರೀ ಚೆನ್ನಾಗಿ ಕಾಣಲಿ ಅಂತ ಒಡವೆ ಹಾಕಲ್ಲಮ್ಮ. ನೀವು ಎಷ್ಟು ಒಡವೆ ಹಾಕ್ತಿರೋ ಅಷ್ಟು ನಿಮ್ಮ ಮಗಳ ಮೇಲೆ ನಿಮಗೆ ಪ್ರೀತಿ ಇದೆ ಅಂತ ಅರ್ಥ. ನಮಸ್ತೆ. ಈ ಮನೆ ಯಜಮಾನ್ರೆ ಯಾರು? ನಾನೇ. ನೀನ್ ಯಾರಮ್ಮ? ನಮಸ್ಕಾರ ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ. ಇಲ್ಲಿ ಏನ್ ನಡೀತಾ ಇದೆಯೋ ನನಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ನಾನು ಬಂದಿರೋದು ಸರಿನೋ ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಏನಮ್ಮ ಅದು? ಸರ್, ನಾನು ರಸ್ತೆಯಲ್ಲಿ ಒಂದ್ ಕಡೆ ಕೂತಿರುವಾಗ ಒಂದ್ ಹೆಂಗಸು ಓಡ್ಕೊಂಡ್ ಬಂದು ಈ ಬ್ಯಾಗನ್ನ ನನ್ನ ಕೈಲಿ ಕೊಟ್ಟು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಓಡೋದ್ಲು. ಅಷ್ಟರಲ್ಲಿ ಅವಳನ್ನ ಪೊಲೀಸರು ಬೆನ್ನ ಹತ್ಕೊಂಡು ಹೋದ್ರು. ಆಗ ನನ್ಗೆ ಅನುಮಾನ ಬಂದು ಈ ಬ್ಯಾಗನ್ನ ತೆಗೆದು ನೋಡಿದ್ರೆ ಇದರಲ್ಲಿ ಒಡವೆಗಳಿತ್ತು. ತಕ್ಷಣ ಇದನ್ನ ಪೊಲೀಸ್ ಸ್ಟೇಷನ್ಗೆ ಕೊಡೋಣ ಅಂತ ಅನ್ಕೊಂಡೆ. ಆದ್ರೆ ಈ ಒಡವೆಗಳು ನಿಮ್ಗೆ ಅರ್ಜೆಂಟ್ ಆಗಿ ಬೇಕಾಗಿರ್ಬೋದು ಅಂತ ಅನ್ಕೊಂಡು, ಹೇಗಿದ್ರು ಈ ಬಿಲ್ಲಲ್ಲಿ ನಿಮ್ಮ ಮನೆ ಅಡ್ರೆಸ್ ಇತ್ತಲ್ವಾ ಸರ್, ಅದಕ್ಕೆ ನಾನೇ ತಗೊಂಡ್ ಬಂದೆ. ತಗೊಳ್ಳಿ.
ಮಾವ. ಸರಿ ಸರ್, ನಾನೇನು ಹೊರಡ್ತೀನಿ. ಒಂದು ನಿಮಿಷ ನಿಂತ್ಕೊಂಬ. ಏನು ಹೇಳಿದ್ಯಮ್ಮ ನಿನ್ನ ಹೆಸರು? ಲಕ್ಷ್ಮಿ ಅಲ್ಲ? ಹೌದು. ಯಾಕೆ? ನೋಡಮ್ಮ ಲಕ್ಷ್ಮಿ, ಇವತ್ತು ನೀನು ಕಳೆದು ಹೋಗಿದ್ದ ನಮ್ಮ ಒಡವೆಗಳನ್ನ ಮಾತ್ರ ತಂದುಕೊಟ್ಟಿಲ್ಲ, ಹೋಗ್ತಿದ್ದ ನಮ್ಮ ಗೌರವ ಮರ್ಯಾದೆಗಳನ್ನೆಲ್ಲ ಉಳಿಸಿದೀಯಾ. ನೀನಿನ್ನು ಒಂದೇ ಒಂದು ನಿಮಿಷ ತಡವಾಗಿ ಬಂದಿದ್ರು ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿನಲ್ಲಿ ಹರಾಜಾಗ್ಬಿಡ್ತಿತ್ತಮ್ಮ. ನಿನಗೆಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆನೇ ನಮ್ಮ. ನೀವು ಯಾರೋ ಏನೋ ಗೊತ್ತಿಲ್ಲ ತಾಯಿ, ಆದರೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಮನೆ ಮಾನ ಕಾಪಾಡಿದ್ದೀರಿ. ನೀನು ಮಾಡಿರೋ ಉಪಕಾರಕ್ಕೆ ನನ್ನಿಂದ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲಮ್ಮ. ಆದರೂ ನನ್ನ ಮನಸ್ಸು ಸಂತೋಷಕ್ಕೆ ನಿನಗೇನಾದರೂ ಕೊಡಬೇಕು ಅಂತ ಅನ್ನಿಸ್ತಾ ಇದೆಯಮ್ಮ. ಕೇಶವ, ಸ್ವಲ್ಪ ಹಣ ತಗೊಂಬ. ಸರಿಪ್ಪ. ಸರ್, ಒಂದು ನಿಮಿಷ. ನಾನು ದುಡ್ಡಿಗೋಸ್ಕರ ಈ ಕೆಲಸ ಮಾಡಲಿಲ್ಲ. ಹಾಗೇನಾದ್ರೂ ನಾನು ದುಡ್ಡಿಗೆ ಬೆಲೆ ಕೊಡೋಳೆ ಆಗಿದ್ರೆ ಈ ಒಡವೆಗಳನ್ನ ತಗೊಂಡು ನಾನು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಸರ್. ಇದನ್ನ ಮಾರ್ಕೊಂಡು ನಾನು ದುಡ್ಡು ತಗೋತಾ ಇದ್ದೆ. ನಾನು ಈ ಒಡವೆಗಳನ್ನ ನಿಮಗೆ ತಗೊಂಬಂದು ಕೊಟ್ರೆ ನೀವೇನಾದ್ರೂ ನನಗೆ ಕೊಡ್ತೀರಾ ಅನ್ನೋ ನಿರೀಕ್ಷೆ ಇಟ್ಕೊಂಡು ನಾನು ಈ ಕೆಲಸ ಮಾಡಲಿಲ್ಲ ಸರ್. ಆದರೂ ನಿನಗೇನಾದರೂ ಪ್ರತ್ಯುಪಕಾರ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆಯಮ್ಮ. ನನ್ನಿಂದ ನಿನಗೇನು ಸಹಾಯ ಬೇಕು ಕೇಳಮ್ಮ. ನೀವ್ ಯಾರ ಹತ್ರನಾದ್ರೂ ದುಡ್ಡು ಕೇಳಿದ್ರಾ? ಅಯ್ಯೋ ಮಮ್ಮಿ, ಹೇಳದೆ ಮರ್ತೋದ್ವಿ. ಇವತ್ತೇನಾಯ್ತಂದ್ರೆ ನಾನು ಏನ್ ಕೇಳ್ತೀನಿ ಅದು ಉತ್ತರ ಕೊಡಿ. ನೀವ್ ಯಾರ ಹತ್ರನಾದ್ರೂ ದುಡ್ಡು ಕೇಳಿದ್ರಾ? ಹೌದು. ನನ್ನ ಮಕ್ಕಳು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಡೀತಿದ್ದಾರೆ ಅಂತ ತುಂಬಾ ಹೆಮ್ಮೆ ಪಡ್ತಿದ್ದೆ. ಆದ್ರೆ ಇವತ್ತು ಒಂದು ಚಾಕ್ಲೇಟ್ಗೋಸ್ಕರ ಇನ್ನೊಬ್ರ ಹತ್ರ ಕೈ ಚಾಚಿದ್ದೀರಾ. ಯಾಕೆ ಯಾಕೆ ಹೀಗೆ ಮಾಡಿದ್ರಿ?